ಬಂಧುಗಳೇ ನಮಸ್ಕಾರ. ದೇವತೆಗಳು ಬ್ರಹ್ಮನನ್ನು ಕೂಡಿಕೊಂಡು ಹರಿಹರರ ಕೂಡೆ ಶರಣು ಹೊಕ್ಕರು. ಮಹಿಷಾಸುರನ ಉಪಟಳವನ್ನು ತಾಳಲಾರದೆ ಶಂಭುವು ಹಾಗೂ ಮಧುಸೂದನನು ಕೋಪವನ್ನು ತಾಳಿ ಮುಂದೆ ಅವರ ತೇಜಸ್ಸನ್ನು ಹೊರಗೆಡಹುತ್ತಾರೆ. ತತೋತಿ ಕೋಪಪೂರ್ಣಸ್ಯ ಚಕ್ರಿಣೋ ವದನಾತ್ತತಃ ನಿಶ್ಚಕ್ರಾಮ ಮಹತ್ತೇಜೋ ಬ್ರಹ್ಮಣ ಶಂಕರಸ್ಯ ಚ ಅನ್ಯೇಷಾಂ ಚೈವ ದೇವಾನಾಂ ಶಕ್ರಾದೀನಾಂ ಶರೀರತಃ ನಿರ್ಗತಂ ಸುಮಹತ್ತೇಜಸ್ತಸ್ಯೈಕ್ಯಂ ಸಮಗಚ್ಚತ. ಅನಂತರ ಅತಿಯಾದ ಕೋಪದಿಂದ ತುಂಬಿರುವ ಮಹಾವಿಷ್ಣುವಿನ ಮುಖದಿಂದ ಮಹತ್ತಾದ ತೇಜಸ್ಸೊಂದು ಹೊರಬಂದಿತು. ಹಾಗೆಯೇ ಬ್ರಹ್ಮನ ಮತ್ತು ಶಂಕರನ ಮುಖದಿಂದಲೂ ತೇಜಸ್ಸುಗಳು ಹೊರಬಂದವು. ಇದನ್ನು ಕಂಡ ಇಂದ್ರಾದಿ ದೇವತೆಗಳೆಲ್ಲರೂ ತಮ್ಮ ಶರೀರದಿಂದ ಮಹತ್ತಾದ ತೇಜಸ್ಸುಗಳನ್ನು ಹೊರಹೊಮ್ಮಿಸಿದರು. ಇವೆಲ್ಲವೂ ಐಕ್ಯವನ್ನು ಹೊಂದಿದವು. ಅತೀವ ತೇಜಸಃ ಕೂಟಂ ಜ್ವಲಂತಮಿವ ಪರ್ವತಂ ದದೃಶುಸ್ತೆ ಸುರಾಸ್ತತ್ರ ಜ್ವಾಲಾ ವ್ಯಾಪ್ತ ದಿಗಂತರಂ ಅತುಲಂ ತತ್ರ ತತ್ತೇಜಃ ಸರ್ವದೇವ ಶರೀರಜಂ ಏಕಸ್ಥಂ ತದಭೂನ್ನಾರಿ ವ್ಯಾಪ್ತಲೋಕತ್ರಯಂ ತ್ವಿಷಾ. ಐಕ್ಯವನ್ನು ಹೊಂದಿದಂತಹ ಆ ಮಹತ್ತಾದ ತೇಜಸ್ಸುಗಳು ಜ್ವಾಲೆಗಳ ಶ್ರೇಣಿಯಿಂದ ದಿಗಂತರಗಳನ್ನು ವ್ಯಾಪಿಸಿ ಜ್ವಲಿಸುತ್ತಿದ್ದ ಪರ್ವತದಂತಿದ್ದ ಅತಿಯಾದ ತೇಜಸ್ಸಿನ ರಾಶಿಯನ್ನು ಅಲ್ಲಿ ಆ ದೇವತೆಗಳು ನೋಡಿದರು. ಎಲ್ಲ ದೇವತೆಗಳ ಶರೀರದಿಂದ ಹುಟ್ಟಿ ಏಕರಾಶಿಯಾಗಿದ್ದ 3 ಲೋಕಗಳನ್ನು ತನ್ನ ಕಾಂತಿಯಿಂದ ವ್ಯಾಪಿಸಿದ್ದ ಆ ಅತುಲವಾದ ತೇಜಸ್ಸು ನಾರಿಯ ಆಕಾರವನ್ನು ಹೊಂದಿತು. ಯದಭೂಚ್ಛಾಂಭವಂ ತೇಜಸ್ತೇನಾಜಾಯತ ತನ್ಮುಖಂ ಯಾಮ್ಯೇನ ಚ ಭವನ್ ಕೇಶಾ ಬಾಹವೋ ವಿಷ್ಣು ತೇಜಸಾ ಸೌಮ್ಯೇನ ಸ್ತನಯೋರ್ಯುಗ್ಮಂ ಮಧ್ಯಂ ಚೈಂದ್ರೇಣ ಚಾಭವತ್ ವಾರುಣೇನ ಚ ಜಂಘೋರು ನಿತಂಬಸ್ತೇಜಸಾ ಭುವಃ. ಆ ತೇಜಸ್ಸಿನಲ್ಲಿ ಯಾವುದು ಶಂಭುವಿನ ತೇಜಸ್ಸಾಗಿತ್ತೋ ಅದು ಆಕೆಯ ಮುಖವಾಯಿತು. ಯಮನ ತೇಜಸ್ಸಿನಿಂದ ಕೇಶಗಳಾಯಿತು. ವಿಷ್ಣುವಿನ ತೇಜಸ್ಸಿನಿಂದ ಬಾಹುಗಳು ಉಂಟಾಯಿತು. ಸೋಮದೇವತೆಯ ತೇಜಸ್ಸಿನಿಂದ ಆಕೆಯ ಸ್ತನಗಳು, ಇಂದ್ರನ ತೇಜಸ್ಸಿನಿಂದ ಆಕೆಯ ನಡುವು, ವರುಣನ ತೇಜಸ್ಸಿನಿಂದ ಮೊಣಕಾಲು ತೊಡೆಗಳು, ಭೂದೇವಿಯ ತೇಜಸ್ಸಿನಿಂದ ನಿತಂಬಗಳು ಉಂಟಾದವು. ಬ್ರಹ್ಮಣಸ್ತೇಜಸಾ ಪಾದೌ ತದಂಗುಲ್ಯೋರ್ಕ ತೇಜಸಾ ವಸೂನಾಂ ಚ ಕರಾಂಗುಲ್ಯಃ ಕೌಬೇರೇಣ ಚ ನಾಸಿಕಾ ತಸ್ಯಾಸ್ತು ದಂತಾಃ ಸಂಭೂತಾಃ ಪ್ರಾಜಾಪತ್ಯೇನ ತೇಜಸಾ ನಯನತ್ರಿತಯಂ ಜಜ್ಞೆ ತಥಾ ಪಾವಕ ತೇಜಸಾ. ಬ್ರಹ್ಮನ ತೇಜಸ್ಸಿನಿಂದ ಆಕೆಯ ಪಾದಗಳು, ಸೂರ್ಯನ ತೇಜಸ್ಸಿನಿಂದ ಪಾದದ ಬೆರಳುಗಳು, ವಸುಗಳ ತೇಜಸ್ಸಿನಿಂದ ಕೈಬೆರಳುಗಳು, ಕುಬೇರನ ತೇಜಸ್ಸಿನಿಂದ ಮೂಗು ಉಂಟಾಯಿತು. ಪ್ರಜಾಪತಿಯ ತೇಜಸ್ಸಿನಿಂದ ಆಕೆಯ ದಂತಗಳುಂಟಾದವು. ಹಾಗೆಯೇ ಅಗ್ನಿಯ ತೇಜಸ್ಸಿನಿಂದ 3 ಕಣ್ಣುಗಳು ಜನಿಸಿದವು. ಭ್ರುವೌ ಚ ಸಂಧ್ಯಯೋಸ್ತೇಜಃ ಶ್ರವಣಾವನಿಲಸ್ಯ ಚ ಅನ್ಯೇಷಾಂ ಚೈವ ದೇವಾನಾಂ ಸಂಭವಸ್ತೇಜಸಾಂ ಶಿವಾ ತತಃ ಸಮಸ್ತದೇವಾನಾಂ ತೇಜೋರಾಶಿ ಸಮುದ್ಭವಾಂ ತಾಂ ವಿಲೋಕ್ಯ ಮುದಂ ಪ್ರಾಪುರಮರಾ ಮಹಿಷಾರ್ದಿತಾಃ. 2 ಸಂಧ್ಯಾಕಾಲಗಳ ಅಭಿಮಾನಿ ದೇವತೆಗಳ ತೇಜಸ್ಸಿನಿಂದ 2 ಹುಬ್ಬುಗಳು, ವಾಯುವಿನ ತೇಜಸ್ಸಿನಿಂದ ಕಿವಿಗಳು ಉಂಟಾದವು ಮತ್ತು ಇತರ ದೇವತೆಗಳ ತೇಜಸ್ಸಿನಿಂದಲೂ ಸರ್ವಮಂಗಳಿಯೂ ಉಂಟಾದಳು. ಅನಂತರ ಮಹಿಷಾಸುರನಿಂದ ಹಿಂಸಿಸಲ್ಪಟ್ಟಿದ್ದ ದೇವತೆಗಳು ತಮ್ಮೆಲ್ಲರ ತೇಜೋರಾಶಿಯಿಂದ ಹುಟ್ಟಿದ ಆ ದೇವಿಯನ್ನು ನೋಡಿ ಸಂತೋಷ ಹೊಂದಿದರು.